ಲವ್ ಇಸ್ ನೇಮ್, ಸೆಕ್ಸ್ ಇಸ್ ಗೇಮ್, ಯೂಸ್ ದ ನೇಮ್, ಪ್ಲೇ ದ ಗೇಮ್ ಅಂತ. ಹಾ, ಮೊದ್ಲು ನೀನ್ ಲವ್ ಮಾಡು, ಆಮೇಲೆ ಮನೇಲಿ ಕರ್ಕೊಂಡು ಹೋಗ್ತೀನಂತೆ, ಮೊದ್ಲು ನನ್ಗೆ ಅರ್ಥ ಮಾಡು ಅನ್ನೋಷ್ಟ. ಸಾಯ್ಬಿಟ್ಟು ಜೀವಂತ ಸಮಾಧಿ ಮಾಡ್ಬಿಡ್ತಾರೆ. ನಮ್ಮಂತವ್ರ ಸತ್ರ ಯಾರು ಕೇಳ್ತಾರೆ ಹೇಳಿ? ಮನೆಯವ್ರಿಗೆ ಅವಾಗ್ಲೂ ಅದೇ ಬೇಕಾಗಿರುತ್ತೆ, ಸಾಯ್ಬೇಕು ಅನ್ನೋದೇ ಬೇಕಾಗಿರುತ್ತೆ. ಏನಂದ್ರೆ ಆಲ್ರೆಡಿ 5th ಕ್ಲಾಸಲ್ಲಿ ಒಂದು ಲವ್, PUC ಒಂದು, ಇವಾಗ 4 ಗೋಡೆ ಮಧ್ಯದಲ್ಲಿ ನಾವು ಗಂಡ ಹೆಂಡತಿ, 4 ಜನರ ಮಧ್ಯೆ ಮುಂದೆ ಅಲ್ಲ. ಅಂದ್ರೆ ಈಗ ಹುಡುಗ ಹುಡುಗಿಯಾಗಿ ಬದಲಾದ್ಮೇಲೆ ಮದುವೆ ಆಗಿರೋದು ನೀವು ನೋಡಿದ್ದೀರಾ? ಹುಡುಗ ಹುಡುಗಿಯಾಗಿ ಬದಲಾಗಿರೋ ತುಂಬಾ ಜನ ನೋಡಿದ್ದೇನೆ. ಎಷ್ಟೊಂದು ಜನ ಬಿಟ್ಬಿಟ್ಟು ಹೋಗಿದ್ದಾರೆ, ಎಷ್ಟೊಂದು ಜನ ಬಿಟ್ಟು ಹೋಗಿರೋಕಂತ ನೋವಲ್ಲಿ ನೇಣು ಹಾಕೊಂಡ್ಬಿಟ್ಟು ಸತ್ತಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನಕ್ಕೆ ಲೈಕ್ ಲವ್ ಮಾಡ್ತೀನಿ ಅಂತಬಿಟ್ಟು ಹುಡುಗರು ನಂಬಿಸ್ಬಿಟ್ಟು, ಓಕೆನಾ, ಲವ್ ಮಾಡ್ಬಿಟ್ಟು ನೀನೊಂದು ಮದುವೆ ಮಾಡ್ಕೋ ಅಂತಬಿಟ್ಟು ನಾವೇನಾದ್ರೂ ಪೀಡಿಸ್ತಾ ಅಂತ ಹೇಳಿದ್ರೆ ಅವ್ರನ್ನ ಸಾಯಿಸಿರೋದನ್ನು ನಾನು ನೋಡಿದ್ದೀನಿ. ಇವಾಗ ಎಷ್ಟೊಂದು ಜನ ನಮ್ಮಂತರೇ ಸಾಯಿಸ್ಬಿಟ್ಟು ಜೀವಂತ ಸಮಾಧಿ ಮಾಡ್ಬಿಡ್ತಾರೆ. ನಮ್ಮಂತವ್ರ ಸತ್ರ ಯಾರು ಕೇಳ್ತಾರೆ ಹೇಳಿ? ಮನೆಯವ್ರಿಗೆ ಅವಾಗ್ಲೂ ಅದೇ ಬೇಕಾಗಿರುತ್ತೆ, ಸಾಯ್ಬೇಕು ಅನ್ನೋದೇ ಬೇಕಾಗಿರುತ್ತೆ. ಮದುವೆ ಮಾಡ್ಕೊಂಡು ಕೆಲವೊಂದು ಮಕ್ಕಳನ್ನ ದತ್ತು ತಗೊಂಡು ಅವರೇ ಮಕ್ಕಳ ತರ ಸಾಕೋರ ತರನು ಇದ್ದಾರೆ. ಕೆಲವೊಬ್ರು ಟ್ರಾನ್ಸ್ ಮದುವೆ ಆಗಿದ್ದಾರೆ, ಆಗಿದ್ದಾರೆ, ತುಂಬಾ ಜನ ಆಗಿದ್ದಾರೆ. ಲವ್ ಇಸ್ ಲವ್ ಯಾರ ಮೇಲೆ ಆದ್ರೂ ಆಗ್ಬೋದು. ಓಕೆನಾ, ಲವ್ಗೆ ಕಣ್ಣಿಲ್ಲ ಅಂತ ಬಿಟ್ಟು ಹೇಳ್ತಾ, ಪ್ರೀತಿಗೆ ಕಣ್ಣಿಲ್ಲ. ಲವ್ ಇಸ್ ಲವ್. ನಾವು ಅದೇ ಹೇಳ್ತೀವಿ, ಎಲ್ಲರೂ ಫೀಲಿಂಗ್ಸ್ ಏನಿರುತ್ತೆ ತಾನೆ, ಫೀಲಿಂಗ್ಸ್ಗೆ ವ್ಯಾಲ್ಯೂ ಕೊಡ್ತೇವೆ. ಇನ್ ಫೀಲಿಂಗ್ಸ್ ಏನಾದ್ರೂ ಈಗಿಲ್ಲ ಗುರು, ಇನ್ ಫೀಲಿಂಗ್ಸ್ನ ನಾವು ಅರ್ಥ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ. ನಾವೆಲ್ಲರೂ ಭಾವನೆಗಳನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ನಮ್ಮ ಹತ್ರ ಯಾರೇ ಬಂದ್ರು ಸುಮಾತಿಗೆ ಹೌದಾ ಅನ್ನೋ ಥರ ಒಂದು ಖುಷಿಲಿಂದ ನಾವು ಹೇಳ್ತೀವಿ. ಯಾರಿಗೂ ಸುಮಾರು ಇದುವರೆಗೂ ಅಯ್ಯೋ ನೀನು ಹಂಗೆ, ನೀನು ಆ ಥರ ಈ ಥರ ಯಾವತ್ತೂ ನಾವು ಹೇಳಲ್ಲ. ಈಗ ನೀವು ಹೆಣ್ಣಾಗಿ ಬದಲಾಗಿದ್ದೀರಾ, ಹೆಣ್ಣಿಗೆ ಆಗೋ ಫೀಲಿಂಗ್ಸ್ಗಳು ಆಗುತ್ತೆ, ಬಟ್ ಕೆಲವೊಂದು ಅವ್ರಿಗೆ ಮಂತ್ಲಿ ಆಗಿರ್ಬೋದು ಆ ಥರ ಈ ಥರ ಏನಿಲ್ಲ, ಸುಮ್ಮನೆ ಒಂದು ಇದಿರ್ತಾರೆ ಅಷ್ಟೇ. ಯಾವುದು ಆ ಥರದ್ದೆಲ್ಲ ಯಾವುದು ಆಗಲ್ಲ. ಅದೇ ನಾನು ಅವಾಗಲೇ ಹೇಳ್ದೆ ತಾನೆ, ನಾವು ಫೀಲಿಂಗ್ಸ್ಲಿಂದಾನೇ ನಾವು ಹೆಣ್ಣಾಗಿದ್ದೇವೆ ಅಷ್ಟೇ. ನಮ್ಮ ಬಾಡಿಗೆ ನಾವು ಹೆಣ್ಣು ಅಂತಾನೆ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ಟೋಟಲಿ ಕಂಪ್ಲೀಟ್ಲಿ ನಾವು ಹೆಣ್ಣು. ಈಗ ನಿಮ್ಮ ವಿಷಯಕ್ಕೆ ಬರ್ತೀನಿ. ಏನಂದ್ರೆ ಆಲ್ರೆಡಿ 5th ಕ್ಲಾಸಲ್ಲಿ ಒಂದು ಲವ್, PUC ಒಂದು, ಇವಾಗ ಕ್ರಶ್ಗಳೆಲ್ಲ ಆಗುತ್ತೆ. ಇವಾಗೆಲ್ಲ ಬುದ್ಧಿ ಬಂದ್ಬಿಟ್ಟಿದೆ. ಇಲ್ಲ, ಇವಾಗ ನಾನು ಲವ್ ಮಾಡ್ತೀನಿ, ಬಟ್ ಮದುವೆ ಮಾಡ್ಕೊಳಲ್ಲ. ಬಟ್ ಲವ್ ಮಾಡ್ತೀನಿ, ದೂರದಿಂದನೇ ಲವ್ ಮಾಡ್ತೀನಿ. ಯಾವತ್ತೂ ಅವ್ರನ್ನ ಹತ್ರ ಕರ್ಕೊಳಲ್ಲ. ಯಾಕಂತೇಳಿದ್ರೆ ನಮಗೇನೆ ಈ ಜಗತ್ತಲ್ಲಿ ಮರ್ಯಾದೆ ಇಲ್ಲ. ಅವನ್ನ ಲವ್ ಮಾಡಿಬಿಟ್ಟು ಅವನ್ನ ಕರ್ಕೊಂಡ್ಬಿಟ್ಟು ಅವನ ಲೈಫಲ್ಲಿ ಆಟ ಆಡಿ ಅದೆಲ್ಲ ಬೇಡ ಗುರು. ಅವನೆಲ್ಲೇ ಇಲ್ಲಿ ಸುಮತಿಗೆ ಖುಷಿಯಾಗಿರಲಿ ಸಾಕು. ಅವನು ಮದುವೆ ಮಾಡ್ಕೊಂಡ್ಬಿಟ್ಟು ಅವ್ರ ಮಕ್ಕಳು ಗಿಗಳು ಅಂತ ಬಿಟ್ಟು ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿದ್ರೆ ಸಾಕಪ್ಪ ಅನ್ನಂಗಿದೆ. ಬಟ್ ಸಾಕು, ನಾನು ಇದರಲ್ಲೇ ನಾನು ತುಂಬ ಚೆನ್ನಾಗಿದ್ದೀನಿ. ಬಟ್ ನನ್ನ ನಂಬಿಕೆ ಇಲ್ಲ, ನಮ್ಮನ್ನು ಮದುವೆ ಮಾಡ್ಕೊಂಡ್ಬಿಟ್ಟು ಅವ್ನು ನನ್ನ ಜೊತೆ ಲೈಫ್ ಲಾಂಗ್ ಇರ್ತಾನೆ ಅನ್ನೋದ್ಮೇಲೆ ನನಗೆ ಯಾವ ಹುಡುಗರ ಮೇಲೂ ನಂಬಿಕೆ ಇಲ್ಲ. ತುಂಬಾ ನಡೆದೋಗಿದ್ದಾವೆ ಅಂತ, ತುಂಬಾ ನಡೆದೋಗಿದ್ದಾವೆ, ನಾವು ಕೂಡ ಕೇಳಿದ್ವಿ. ತುಂಬಾ ನಡೆದೋಗಿದ್ದಾವೆ, ತುಂಬಾ ನಾವು ಕಣ್ಣಾರೆ ನಾವು ನೋಡಿದೀವಿ. ಎಷ್ಟೊಂದು ಜನ ಇದೇ ಮ್ಯಾಟ್ರಿಗೆ ಬರ್ತೀನಿ. ಅಂದ್ರೆ ದುಡ್ಡುಗೋಸ್ಕರ ಈ ತರ ಮಾಡ್ತಾರೆ ಅಂತ ಕೇಳಿದೀನಿ. ಅಂದ್ರೆ 100% ದುಡ್ಡುಗೋಸ್ಕರನೇ ಬರೋದು. ಬರ್ತಾರೆ, ನಿಮ್ಮ ಹತ್ರ ದುಡ್ಡು ಇರುತ್ತೆ, ದುಡ್ಡು ಕಿಡಿಯುತ್ತೆ ಅಂತಾನೆ ಬರೋದು. ಅಪ್ಪ ಕೆಲವೊಬ್ರು ಅಷ್ಟು ಕೀಳಾಗಿ ಕೆಳಗಡೆ ಬಿದ್ದಿರ್ತಾರೇನೋ ಅನ್ನೋ ತರ ಅನ್ಸ್ಬಿಡುತ್ತೆ. ದುಡ್ಡಿರೋ ಗಂಟೆ ಅವ್ರ ಜೊತೆಲಿ ಇರ್ತಾರೆ, ಆಮೇಲೆ ಬಿಟ್ಬಿಟ್ಟು ಹೋಗ್ತಾರೆ. ಒನ್ ಟೈಮನ್ನು ಅವ್ರು ಯೋಚನೆ ಮಾಡಲ್ಲ ಅವ್ರ ಮನಸ್ಥಿತಿ ಹೆಂಗಾಗಿರ್ಬೋದು ಏನು ಅಂತ. ದುಡ್ಡಿಗೆ ಮಾತ್ರ ಬೆಲೆ ಏನಪ್ಪ, ಅವ್ರ ಬೆಲೆನೇ ಇಲ್ಲ ಏನಪ್ಪ ಅನ್ನಂಗೆ ಅನ್ಸ್ಬಿಡುತ್ತೆ. ಅಷ್ಟು ಅಂತಲ್ಲ ಅಂದ್ರೆ ಅಷ್ಟು ಬೇಜಾರಾಗುತ್ತೆ. ದುಡ್ಡಿರೋ ಮಾತನ್ನ ಅವ್ರ ಕಡೆ ದುಡ್ಡು ಇಸ್ಕೊಂಡು ಮಜಾ ಮಾಡಿ ಇದು ಮಾಡಿ. ಇನ್ನೊಂದು ನಾನು ಕೇಳಿದ್ದೀನಿ, ನೀ ನನ್ನ ಜೊತೆಗಿರು ಬಟ್ ಹೊರಗಡೆ ಹೇಳ್ಕೊಳ್ಳಲ್ಲ ನಾನು. ಆಬ್ವಿಯಸ್ಲಿ ಇವಾಗಿನ ಜಗತ್ತಲ್ಲಿ ನಡೀತಾ ಇರೋದೇ ಇದೆ. ಇವತ್ತಿನ ಜಗತ್ತಲ್ಲಿ ನಡೀತಾ ಇರೋದೇ ಇದೆ. ತುಂಬಾ ಅಂದ್ರೆ ತುಂಬಾ ಒಳ್ಳೆ ಪ್ರಶ್ನೆ ಅದು. ಹೆಂಗೆ ಅಂತ ಬಿಟ್ಟು ಇಲ್ಲ ಅಂದ್ರೆ ಅವರಿಗೆ ಲವರ್ಸ್ಗಳು ಯಾವ ತರ ಬೇಕು, ಹೆಂಡತಿತವ್ರು ಯಾವ ತರ ಬೇಕು ಅಂತಿಲ್ಲ ಅಂದ್ರೆ 4 ಗೋಡೆ ಮಧ್ಯದಲ್ಲಿ ನಾವು ಗಂಡ ಹೆಂಡತಿ, 4 ಜನರ ಮಧ್ಯೆ ಮುಂದೆ ಅಲ್ಲ. ಓಕೆನಾ, ಅವ್ರು ಬೇರೆ ಇದರಲ್ಲಿ ಎಲ್ಲಾನು ಮದುವೆ ಮಾಡ್ಕೊಂಡಿರ್ತಾರೆ, 2 ಮಕ್ಕಳು ಮಾಡ್ಕೊಂಡಿರ್ತಾರೆ, ಆದ್ರೂ ನಮ್ಮನ್ನಂತವ್ರು ಲವ್ ಮಾಡ್ತಾ ಇರ್ತಾರೆ. ಅದಾಗಿದೆ ಲೈಫಲ್ಲಿ, ಅನುಭವ ಆಗಿದೆ, ತುಂಬಾ ಆಗಿದೆ. ತುಂಬಾ ಜನ ನನಗೆ, ಎಷ್ಟು ಜನ ನನಗೆ ಈ ಇನ್ಸ್ಟಾಗ್ರಾಮ್ಲಿಂದ
ದಿನಕ್ಕೆ ಏನಿಲ್ಲ ಅಂದ್ರೂ ಒಂದು 5ರಿಂದ 6-7 ಪ್ರಪೋಸಲ್ಸ್ ಬಂದಿರ್ತವೆ ತುಂಬ ಜನ. ಮತ್ತೆ ವೆವ್ವಿಯಲ್ಲಿ ಅದರಲ್ಲಿ ಎಲ್ಲ ಪ್ರಪೋಸ್ ಮಾಡೋರು ಮಾಡ್ತಾನೆ ಇರ್ತಾರೆ. ಅದರಲ್ಲಿ ಅವ್ರ ಡೈಲಾಗ್ಗಳೆಲ್ಲನೂ ಕೇಳಬೇಕು. ನಾನು ಬೇರೆ ಹುಡುಗರ ಥರ ಅಲ್ಲ, ನಾನ್ ಬೇರೆ ಹುಡುಗರ ಥರ ಅಲ್ಲ, ಬೇರೆ ಥರ ನನ್ನನ್ನ ಕಂಪೇರ್ ಮಾಡಬೇಡ, ನಾನೇ ಬೇರೆ, ಅವ್ರಿಗೆಲ್ಲರಿಗೂ ನನ್ನ ಹೋಲಿಸ್ಬೇಡ. ಹೌದಾ, ಆಯ್ತು, ನಿಮ್ಮ ಮನೆ ಕರ್ಕೊಂಡು ಹೋಗ್ತೀಯಾ ಅಂತೆಲ್ಲ ಅಂದ್ರೆ ಅಲ್ಲೇ ಮೀಟ್ರ್ ಆಫ್. ಮೊದಲು ನೀನು ಲವ್ ಮಾಡು, ಆಮೇಲೆ ಮನೇಲಿ ಕರ್ಕೊಂಡು ಹೋಗ್ತೀನಂತೆ, ಮೊದಲು ನನ್ಗೆ ಅರ್ಥ ಮಾಡು ಅನ್ನೋಷ್ಟ. ಅರ್ಥ ಮಾಡಿಸ್ಬಿಟ್ಟು ಹೋಗಿರ್ತಾನೆ, ಮತ್ತೆ ಎಲ್ಲಿರ್ತಾನೆ. ಹೌದಲ್ಲ, ಬರೋದು ಆಲ್ಮೋಸ್ಟ್ ಅಲ್ಲೂ ನಮ್ಮ ಹತ್ರ ಲವ್ ಅಂತ ಬಿಟ್ಟು ಬರೋದು ಅದೇನೋ ಹೇಳ್ತಾ ಇರ್ತಾನೆ, ಲವ್ ಇಸ್ ನೇಮ್, ಸೆಕ್ಸ್ ಇಸ್ ಗೇಮ್, ಯೂಸ್ ದ ನೇಮ್, ಪ್ಲೇ ದ ಗೇಮ್ ಅಂತ. ಹೌದಲ್ಲ, ಲವ್ ಇಸ್ ನೇಮ್ ಅಷ್ಟೇ, ಸೆಕ್ಸ್ ಇಸ್ ಒಂದು ಗೇಮ್ ತರ. ಲವ್ ಅನ್ನಕೊಂತ ನೇಮ್ ಯೂಸ್ ಮಾಡ್ತಾರೆ ಅಷ್ಟೇ. ಅದು ಹಂಗಾಗ್ಬಿಡಿದೆ. ಅಂದ್ರೆ ಇನ್ನೊಂದು ಯಾಕೆ ಮಾಡ್ತಾರೆ ಅಂತ ನನ್ನ ಅನ್ಸಿರ್ತದ, ನೀವ್ ಎಲ್ಲಿ ಹೇಳ್ಕೊಳಕ್ ಆಗಲ್ವಲ್ಲ ಅದಲ್ಲ. ಹುಡುಗಿ ಆದ್ರೂ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡ್ತಾಳೆ, ಇಲ್ಲ ಏನೋ ಮಾಡ್ತಾಳೆ. ನಾವ್ ಏನ್ ಕಂಪ್ಲೇಂಟ್ ಏನ್ ಮಾಡಕ್ಕಾಗುತ್ತೆ ಹೇಳಿ? ಅವ್ರೆಲ್ಲರೂ ಏನ್ ಹೇಳ್ತಾರೆ ಅಂತೆಲ್ಲ ನಂದೇ ತಪ್ಪು ಅನ್ನೋ ತರ ನಮ್ಗೆ ಇದ್ ಮಾಡ್ತಾರೆ. ನಿನ್ ಬುದ್ಧಿ ಇಲ್ಲ ನಮ್ಮ, ನಿಂದೆ ತಪ್ಪಮ್ಮ ಅನ್ನೋ ತರ ಮಾತಾಡ್ಬಿಡ್ತಾರೆ. ಯಾವುದೋ ಒಂದು ಏನೋ ಜಗಳ ಆಗತ್ತಿರುತ್ತೆ ನಿಮಗೂ ಅಥವಾ ಇನ್ನೊಬ್ರಿಗೆ, ಯಾರೋ ಜಗಳ ಆಗತ್ತಿರುತ್ತೆ, ಯಾರೋ 4 ಜನ ಬಂದ್ರಿ ಅಂದ್ಕೊಡಿ, ಫಸ್ಟ್ ತಪ್ಪು ಯಾರ್ದು ಹೇಳೋದೇಳಿ? ನಮ್ಗೆ ಹೇಳ್ತಾರೆ. ಮತ್ತೆ ನಮ್ಗೆ ಹೇಳ್ತಾನೆ. ಅದು ನನಗೆ ತುಂಬಾ ಸಿಕ್ಕಾಪಟ್ಟೆ ಅನುಭವ ಆಗಿದೆ. ತುಂಬಾ ಅಂದ್ರೆ ತುಂಬಾ ಅನುಭವ ಆಗಿದೆ. ನಾವ್ ಏನ್ ಮಾಡಿದ್ರು ಕೆಲವೊಂದು ಹೊಡಿಬೋದು, ಬೇರೆದೆಲ್ಲಾನು ಮಾಡ್ಬೋದು, ಓಕೆನಾ, ಜನರ ಕಣ್ಣಿಗೆಲ್ಲಾನು ಅವ್ರು ತಪ್ಪಿದ್ರು ನಾವೇ ತಪ್ಪಾಗ ಅನ್ಸ್ಬಿಡ್ತೀವಿ. ತುಂಬಾ ಟೈಮಲ್ಲಿ ಅದು ನನ್ಗೆ ಅನುಭವ ಆಗಿದೆ. ಅಂದ್ರೆ ಅದು ಚೇಂಜ್ ಆಗ್ತಾ ಇದೆ. ಇಲ್ಲ ಹಳೇದೇನಿದೆ ಅಲ್ಲ ಅದೇ ಇದೆ ಅಲ್ವಾ, ಚೇಂಜ್ ಆಗ್ತಾ ಇದೆ. ನಾನು ತುಂಬಾ ಜನದಿಂದ ನಮ್ಗಿಂತ ದೊಡ್ಡವ್ರ ಹತ್ರ ನಾನು ಕೇಳ್ಬಿಟ್ಟಿದ್ದೀನಿ, ನೀವು ಹೆಂಗ್ ಕುತ್ಕೊಂಡ್ಬಿಟ್ಟು ನನ್ನ ಹತ್ರ ಮಾತಾಡ್ತಾ ಇದ್ರಿ ತಾನೆ, ಅಷ್ಟು ಅವಾಗ ಮಾತಾಡ್ತಿರ್ಲಿಲ್ಲ ಅಂತ. ಅವ್ರು ಹೇಳ್ತಾರೆ, ಅಮ್ಮ ನಿಮ್ ಲೈಫ್ ನೀವು ಯಾರಿಗಾದ್ರೂ ತುಂಬಾ ಹಳೊಬ್ರನ್ನ ಹೋಗ್ಬಿಟ್ಟು ಕೇಳಿ, ಇಂಟರ್ವ್ಯೂ ಮಾಡಿ ನೀವು, ನಿಮ್ ಲೈಫ್ ಟೈಮ್ ಅವಾಗಿನ ಕಾಲದಲ್ಲಿ ನೀವು ಹೆಂಗಿದ್ರಮ್ಮ ಅಂತ ಹೇಳಿದ್ರೆ ಅವ್ರು ಅಂತಬಿಟ್ಟು ಹತ್ಬಿಡ್ತಾರೆ. ಅಯ್ಯೋಪ್ಪ, ನೀವು ಇಷ್ಟ ಆದ್ರೂ ನೀವು ಮಾತಾಡಿಸ್ತಾ ಇದ್ರಪ್ಪ, ನಮ್ಮನ್ನ ಯಾರು ಮಾತಾಡಿಸ್ತಿರ್ಲಿಲ್ಲ, ಹತ್ರಕ್ಕೂ ಬಿಟ್ಕೊಂತಿರ್ಲಿಲ್ಲ ಅಂತ. ಅವಾಗ ಎಲ್ಲೋ ದೂರ ಮನೆ ಮಾಡ್ಕೊಂಡ್ಬಿಟ್ಟು ಇರ್ತಿದ್ರಂತ. ಅಷ್ಟು ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ. ಇನ್ನೊಂದು ನಾನು ತುಂಬಾ ಅಂತಲ್ಲ ಅಂದ್ರೆ ತುಂಬಾ ಟ್ಯಾಂಕ್ಸ್ ಎಲ್ಲ ಕೊಡ್ತೀನಿ, ನಮ್ಮಂತವ್ರಿಗೋಸ್ಕರ ಹೋರಾಡಿದವರು ತುಂಬಾ ಚೆನ್ನಾಗಿದ್ದಾರೆ. ನಾವು ಏನಾದ್ರೂ ಸಾಧನೆ ಮಾಡಬೇಕು, ನಾವು ಸಾಧನೆ ಮಾಡ್ತೀವಿ ಅನ್ನೋಕೊಂಥದ್ದು ಧೈರ್ಯ ತಗೊಂಡ್ಬಿಟ್ಟು ಅವ್ರು ಮುಂದೆ ಬಂದ್ಬಿಟ್ಟು ಅವ್ರು ಒಂದೊಂದು ಫೀಲ್ಡಲ್ಲಿ ಅವ್ರು ಬೆಳೆದಿದ್ದಾರೆ, ಓಕೆನಾ. ಅಂಥವ್ರಲಿಂದಾನೇ ಇವತ್ತು ನಾವು ನೆಮ್ಮದಿಯಾಗಿ ಇಲ್ಲಿಂದ ಇರೋಕ್ಕೆ ಸಾಧ್ಯ. ಅವ್ರು ಹಾಕಿರೋಕಂತ ಭಿಕ್ಷೆ ಅಂತಾನೆ ನಾವು ತಿಳ್ಕೊಬೇಕು. ಆತರ ಅವ್ರೇನಾದ್ರೂ ಇರ್ಲಿಲ್ಲ ಅಂತಿಲ್ಲ ಅಂದ್ರೆ, ಅವ್ರೇನಾದ್ರೂ ಗಟ್ಟಿ ಮನ್ಸು ಮಾಡ್ಕೊಂಡ್ಬಿಟ್ಟು ಮುಂದೆ ಬರ್ಲಿಲ್ಲ ಅಂತಿಲ್ಲ ಅಂದ್ರೆ, ನಮ್ಮ ಸಮಾಜ ಇದುವರೆಗೂ ಹಿಂದೆನೆ ಉಳಿತಾ ಇತ್ತು, ನಾವು ಹಿಂದೆನೆ ಇರ್ತಿದ್ವಿ, ನಾವು ಮುಂದೆ ಬರೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ನೀವು ನನ್ನ ಹತ್ರ ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ಟು ಮಾತಾಡ್ತೂ ಇರ್ಲಿಲ್ಲ. ಹೌದಲ್ವಾ? ಅದೆಲ್ಲ ಚೇಂಜ್ ಮಾಡಿದ್ದಾರೆ, ತುಂಬಾ ಚೇಂಜ್ ಮಾಡಿದ್ದಾರೆ. ನಮ್ಗೂನು ನಮ್ಗೆ ನಾವು ಈ ಸಮಾಜದಲ್ಲಿ ಒಬ್ರು ಅಂತ ಬಿಟ್ಟು ಹೇಳ್ಬಿಟ್ಟು ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದಾರೆ, ಪ್ಯಾನ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ, ವೋಟರ್ ಐಡಿ ಮಾಡಿಸ್ಕೊಂಡಿದ್ದಾರೆ. ಕಾಲಮ್ ಬಂದಿದೆ, ಎಕ್ಸ್ಟ್ರಾ ಒಂದು ಕಾಲಮ್ ಇರ್ಲಿಲ್ಲ. ಅಂತ ಬಿಟ್ಟು ಇವಾಗ ಬಂದಿದೆ, ಅದನ್ನು ಬಂದಿದೆ. ಇವಾಗ ಇನ್ನೂ ಏನ್ ಗೊತ್ತಾ, ನಾನು ಇವಾಗ ಕಾಲೇಜಲ್ಲಿ ಹೋಗೋವಾಗ ನೇಮ್ ಚೇಂಜಿಂಗ್ಸ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಬಿಟ್ಟು ನಂದು ಅಡ್ಮಿಷನ್ ಆಗಕ್ಕಾಗಲಿಲ್ಲ. ಇವಾಗ ಅದನ್ನು ಮಾಡ್ತಾ ಇದ್ದಾರೆ ಅಂತ, ಟ್ರಾನ್ಸ್ಜೆಂಡರ್ ಸ್ಟೂಡೆಂಟ್ಸ್ಗಳು ಕಾಲೇಜ್ ಬರ್ತಾ ಇದ್ದಾರೆ, ಸೊ ಇದನ್ನು ಸವಲತ್ತು ಮಾಡ್ಬಿಟ್ಟು ಕೊಡಿ ಅಂತ ಬಿಟ್ಟು ಹೇಳ್ತಾ ಇದಾರೆ ಅಂತ. ನಾನು ನಿನ್ನೆ ಏನೋ ಕಾಲ್ ಬಂದಿತ್ತು, ಬನ್ನಿ ನೀವು ಮತ್ತೆ ನೀವು ಕಾಲೇಜಿಗೆ ಅಡ್ಮಿಷನ್ ಆಗ್ಬೋದು ಅಂತ ಬಿಟ್ಟು ಅದನ್ನು ಸವಲತ್ತು ಮಾಡ್ಕೊಡ್ತಾ ಇದಾರೆ. ಆ ಥರದ್ದೇನಾದ್ರೂ ಆಯ್ತು ಅಂತಂದ್ರೆ ಇನ್ನೂ ನಮ್ಗೆ ಚೆನ್ನಾಗಾಗುತ್ತೆ.